ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮಣಿದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಬರೆದುಕೊಟ್ಟಿರುವ ಸ್ಕ್ರಿಪ್ಟ್ ಇದು. ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ. ನಮ್ಮ ಜೊತೆ ಸಚಿವ ಪ್ರಿಯಾಂಕ್ ಖರ್ಗೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ರಾಜ್ಯಪಾಲರ ಈ ನಿರ್ಣಯದ ಬಗ್ಗೆ, ಈ ನಿರ್ಣಯದ ಹಿಂದೆ ಕೇಂದ್ರ ಸರ್ಕಾರದ ಕೈವಾಡ ಇದೆ ಅಂತೇಳಿ ಅನ್ಸುತ್ತಾ? ತಮಗನ್ಸೋದಿಲ್ವಾ? ಕಾರಣ ಕೊಡಬೇಕಲ್ಲ. ಒಬ್ಬ ಮುಖ್ಯಮಂತ್ರಿಗೆ ನೀವು ಶೋ ಕಾಸ್ ನೋಟಿಸ್ ಜೊತೆ ಆದಮೇಲೆ ನೀವು ಪ್ರಾಸಿಕ್ಯೂಷನಿಗೆ ಪರ್ಮಿಷನ್ ಕೊಡ್ತಾಯಿದೆ. ಪ್ರಾಸಿಕ್ಯೂಷನಿಗೆ ಪರ್ಮಿಷನ್ ಕೊಡಲಿಕ್ಕೆ ಬಲವಾದಂಥ ಕಾನೂನುಗಳನ್ನು ಉಲ್ಲೇಖಿಸಿ ನೀವು ಕೊಟ್ಟಿದ್ರೆ ನಾವು ಒಪ್ತಾ ಇದ್ವಿ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಯಾವ ಇನ್ವೆಸ್ಟಿಗೇಷನ್ ಏಜೆನ್ಸಿನೂ ಕೂಡ ಅವರಿಗೆ ಪ್ರಾಸಿಕ್ಯೂಷನಿಗೆ ಪರ್ಮಿಷನ್ ಕೇಳಿಲ್ಲ. ಸ್ವಪ್ರೇರಣೆಯಿಂದ ಇಷ್ಟು ಆಸಕ್ತಿ ತೊಗೊಂಡು ಮಾಡ್ತಾ ಇದ್ದಾರಲ್ಲ, ಯಾರು ಬರೆದು ಕೊಟ್ಟಿರೋದು ಈ ಸ್ಕ್ರಿಪ್ಟು? ಮೋದಿ ಅವರು, ಶಾ ಅವರು, ಹೌದಾ ಇಲ್ಲ? ಆಮೇಲೆ ಇದು ನೋಡಿದ್ದೀವಲ್ಲ ಮುಂಚೆ, ಯಾವುದು ನಿಮ್ಮ ತಮಿಳ್ನಾಡುನಲ್ಲಿ ನೋಡಿದ್ದೀವಿ, ಕೇರಳನಲ್ಲಿ ನೋಡಿದ್ದೀವಿ, ವೆಸ್ಟ್ ಬೆಂಗಾಲಲ್ಲಿ ನೋಡಿದ್ದೀವಿ, ಮಹಾರಾಷ್ಟ್ರದಲ್ಲಿ ನೋಡಿದ್ದೀವಿ. ಅಂದರೆ ಕೇಂದ್ರ ಸರ್ಕಾರದ ಗುರಿ ಸಿಎಂ ಅಂತೀರಾ ಅಥವಾ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ? ನೋಡಿ, ಕೇಂದ್ರದ ಗುರಿ ಕರ್ನಾಟಕ, ಕನ್ನಡಿಗರು ಇಲ್ಲಿ ಹೀನಾಯವಾಗಿ ಸೋತಿದ್ದಾರೆ. ಅದಕ್ಕೋಸ್ಕರ ಮತ್ತೆ ಪದೇ ಪದೇ ನಾವು ಕೇಂದ್ರಕ್ಕೆ ನಮ್ಮ ಕನ್ನಡಿಗರ ಹಕ್ಕನ್ನು ಕೇಳ್ತಾ ಇದ್ದೀವಿ. ಮೇಕೆದಾಟದಿರ್ಬೋದು, ನಮ್ಮ ತೆರಿಗೆ ನಮ್ಮ ಹಕ್ಕದಿರ್ಬೋದು, ಮತ್ತು ಬರದ ವಿಚಾರದಲ್ಲಿ ನಾವು ಸುಪ್ರೀಂ ಕೋರ್ಟ್ ಮೆಟ್ಟಲು ಹತ್ತಬೇಕಾಗಿತ್ತು. ತಮ್ಗೆ ನೆನಪಿದ್ರೆ ಸುಪ್ರೀಂ ಕೋರ್ಟು ಛೀಮಾರಿ ಹಾಕಿ ಇವತ್ತು ನಮಗೆ 3,500 ಕೋಟಿ ರೂಪಾಯಿ ಬಂದಿದೆ. ಇವೆಲ್ಲನೂ ಕೂಡ ನಾವು ಹಿಂಗೆ ಏರ್ಧನಿನಲ್ಲಿ ಮಾತಾಡ್ತಾ ಇದ್ದೀವಿ, ನಮ್ಮ ಜನರಿಗೆ ನ್ಯಾಯ ಕೊಡ್ಸಿಕ್ಕಂದ್ಬಿಟ್ಟು ಇವತ್ತು ಕರ್ನಾಟಕ ಸರ್ಕಾರವನ್ನು ಗುರಿ ಮಾಡಿದೆ. ರಾಜ್ಯಪಾಲರು ಪರ್ಮಿಷನ್ ಕೊಟ್ಟ ತಕ್ಷಣ ಇಡೀ ಮಂತ್ರಿಮಂಡಲ ಸಿಎಂ ಬೆಂಬಲವಾಗಿ ಸಿಎಂ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು. ಹೌದು, ಈಗ ನೋಡಿ, ಯಾವುದೇ ತಪ್ಪಾಗಿಲ್ಲ. ಇವರು ಇವತ್ತು ಮುಖ್ಯಮಂತ್ರಿಗಳಿಗೆ ಮಾಡ್ತಾ ಇದ್ದಾರೆ ಅಂದರೆ ನಾಳೆ ನಿಮ್ಗೆ ಬಿಡ್ತಾರಾ? ಆಮೇಲೆ ಏನು ಕಾರಣ ಏನಿದೆ? ಅಟ್ಲೀಸ್ಟ್ ದೇರ್ ಶುಡ್ ಬಿ ಸಮ್ ಲೀಗಲ್ ಸೆನ್ಸಿಟಿ ಟು ಇಟ್ ಅಲ್ವಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.